ಇದು ನಾವು ಗಮನಿಸಬೇಕು ನೇಚರ್ ಹೇಗೆ ಅಂತ. ನೋಡಿ, ಇವಾಗ ಈ ಬಳೆ ನಾನು ಎಫರ್ಟ್ ಕೊಟ್ಟು ಹಿಡ್ಕೊಂಡಿರೋ ಅಷ್ಟೊತ್ತು ಇದೆ, ನಾನೇನು ಎಫರ್ಟ್ ಕೊಟ್ಟಿಲ್ಲ, ಏನಾಯ್ತು? ಕೆಳಗೆ ಬಿತ್ತಲ್ವಾ? ಬಿತ್ತೋ ಇಲ್ವಾ ಕೆಳಗೆ? ನಾವು ಎಫರ್ಟಿಂದ ಒಳ್ಳೆ ಕೆಲಸಗಳನ್ನ ಮಾಡಿ ನಮ್ಮನ್ನ ಮೇಲಕ್ಕೆ ಎತ್ತಬೇಕು. ಬೆಳಗ್ಗೆ ಎದ್ದು ಯೋಗ ಎಲ್ಲ ಮಾಡೋದ್ರಿಂದ ನಮ್ಮ ಎನರ್ಜಿ ಲೆವೆಲ್ನ ನಾವು ಏನಾದ್ರು ಮಾಡಿ ಎಫರ್ಟ್ ಕೊಟ್ಟು ನಾವು ಕೆಲಸ ಮಾಡಿ ಮೇಲಕ್ಕೆ ಎತ್ಕೋಬೇಕಂದ್ರೆ ಇದು ಆಂಟಿ ಗ್ರಾವಿಟೇಷನಲ್ ಪುಲ್. ಅದಕ್ಕಾಗಿ ನಾವು ಏನಾದ್ರು ಮಾಡಬೇಕು, ಇಲ್ಲ ಏನಾಗುತ್ತೆ, ಕೆಳಗೆ ಎನರ್ಜಿ ಲೆವೆಲ್ ಕೆಳಗೆ ಅಲ್ವಾ? ಇದು ನೇಚರ್, ಇದು ಕೆಳಗಡೆ ಬೀಳೋದು ಅದರ ನೇಚರು. ಹಾಗೆ ನೀವು ಹಾಗೆ ಕುಸಿದು ಬಿಡ್ತೀರಾ. ಯಾವ್ದಾದ್ರು ಒಂದು ನೆಗೆಟಿವ್ ಥಾಟ್ ಬಂತು ಬೆಳಗ್ಗೆ ಎದ್ದ ತಕ್ಷಣ ಅಂದ್ರೆ ಈ ಸಂಜೆ ಅಷ್ಟೊತ್ತಿಗೆ ನೀವು ಕೆಳಗೊಟ್ಟು ಹೋಗ್ತೀರಾ. ಯಾವುದೇ ನಿಮ್ಮನ್ನ ಎಳ್ಕೊಳ್ಳೋದ್ರ ಸ್ವಭಾವ. ನೀವೇನ್ ಮಾಡಬೇಕು, ಆಂಟಿ ಗ್ರಾವಿಟೇಷನಲ್ ಪುಲ್ ಅಪ್. ನಿಮ್ಮನ್ನು ನೀವು ರೇಸ್ ಮಾಡ್ಬೇಕು ಎನರ್ಜಿ ಅನ್ಬೇಕಾದ್ರೆ ನೀವು ಹಾರ್ಡ್ ವರ್ಕ್ ಮಾಡಿ ಅದರ ಕಡೆಗೆ ಕೆಲಸ ಮಾಡಿ ಮೇಲಕ್ಕೆ, ಒಂದೊಂದು ಯೋಚನೆನಲ್ಲೂ ಮೇಲಕ್ಕೆ ಹೋಗ್ಬೇಕು, ಒಂದೊಂದು ಕೆಲಸದಲ್ಲೂ ಮೇಲಕ್ಕೆ ಹೋಗ್ಬೇಕು, ಒಂದೊಂದು ಭಾವನೆನಲ್ಲೂ ಮೇಲಕ್ಕೆ ಹೋಗ್ಬೇಕು. ವಾಟ್ ಯು ಥಿಂಕ್ ಇಟ್ ಶುಡ್ ಟೇಕ್ ಯು ಅಪ್, ವಾಟ್ ಯು ಫೀಲ್, ವಾಟ್ ಯು ಆಕ್ಟ್, ಎವ್ರಿಥಿಂಗ್. ಅದಕ್ಕೆ ಬೆಳಗ್ಗೆ ಎದ್ದು ಯೋಗ ಮಾಡಿದ ತಕ್ಷಣ ನಿಮ್ಗೆ ಒಂಥರ ರೈಸ್ ಅನ್ಸುತ್ತೆ ಎನರ್ಜಿ. ಸೂರ್ಯನ ಬೆಳಕಲ್ಲಿ ನಿಂತ್ಕೊಂಡ ತಕ್ಷಣ ರೈಸ್ ಅನ್ಸುತ್ತೆ. ಅಂಥ ಕೆಲಸ ಎಲ್ಲ ನಾವು ಮಾಡಿದೆ 12 ಗಂಟೆ ಆದರೂ 11 ಗಂಟೆ ಆದರೂ ಮಲಗಿರೋದು, ಅಲ್ಲೇ ಕುತ್ಕೊಂಡು ಹಾಸಿಗೆ ಮೇಲೆ ತಿನ್ನೋದು, ಕುಡಿಯೋದು, ಅಲ್ಲೇ ಕುತ್ಕೊಂಡು ಟಿವಿ ನೋಡೋದು, ಹೇಳೋದೇ ಇಲ್ಲ. ಈ ಥರ ಎಲ್ಲಾನು ಜೀವನ ಮಾಡಿದ್ರೆ ಎನರ್ಜಿ ಎಷ್ಟು ಡೌನು. ಅವ್ರು ಇರೋ ಜಾಗನೂ ಅವ್ರ ಹತ್ರ ಹೋದ್ರೇನೆ ಎನರ್ಜಿ ಎಳೆಯುತ್ತೆ. ದೇ ಬಿಕಮ್ ಲೈಕ್ ಇದು ಒಂದು ಬ್ಲ್ಯಾಕ್ ಹೋಲ್ ಥರ ಎಲ್ಲರ ಎನರ್ಜಿ ಸಕ್ ಮಾಡ್ತಿರ್ತಾರೆ ಮನೇಲಿ ಕೂತ್ಕೊಂಡು. ಅಂತ ಮನೆಯಲ್ಲೂ ಕೂಡ ನೆಗೆಟಿವ್ ಎನರ್ಜಿ ಇರುತ್ತೆ.